ಬಂಧಮೋಕ್ಷಪ್ರದನ ಜ್ಞಾನವು ಮಂದಮತಿಗಳಿಗೆಂತು ದೊರೆವುದು ಬಿಂದು ಮಾತ್ರ ಸುಖಾನುಭವ ಪರ್ವತಕ್ಕೆ ಸಮ ದುಃಖ ಎಂದು ತಿಳಿಯದಲನ್ಯ ದೈವಗಳಿಂದ ಸುಖವನುಪೇಕ್ಷಿಸುವರು ಮುಕುಂದನಾರಾಧನೆಯ ಬಿಟ್ಟವ ಗುಂಟೆ ಮುಕ್ತಿ ಸುಖ. ಸುಖಾವಸಾನೇ ಇದಮೇವ ಸಾರಂ ದುಃಖಾವಸಾನೇ ಇದಮೇವ ಜ್ಞೇಯಂ ದೇಹಾವಸಾನೇ ಇದಮೇವ ಜಾಪ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕ್ರೀಡಾ ವಿಲಾಸ ಸಂಧಿ ಪದ್ಯ 9. ಬಂಧ ಮೋಕ್ಷ ಪ್ರದನ ಜ್ಞಾನವು ಮಂದಮತಿಗಳಿಗೆಂದು ದೊರೆಯುವುದು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಬಂಧ ಮೋಕ್ಷ ಪ್ರದನ ಆದ ಶ್ರೀ ಮುಕುಂದನ ಪಾದಾರವಿಂದ ಧ್ಯಾನವನ್ನು ಬಿಟ್ಟು ಅವನನ್ನು ಪರ್ವತಕ್ಕೆ ಸಮ ದುಃಖವೇ ಹೊರತು ಮುಕ್ತಿ ಸುಖ ಇಲ್ಲವೆಂದು ತಿಳಿಸುತ್ತಾರೆ. ಜೀವರಿಗೆ ಅವರವರ ಗತಿ ಕೊಡುವುದಕ್ಕಾಗಿ ಸರ್ವತಂತ್ರ ಸ್ವತಂತ್ರನಾದ ಸರ್ವೇಶನು ಜೀವರ ಅನಾದಿ ನಿತ್ಯವಾದ ಸ್ವರೂಪ ದೇಹಕ್ಕೆ ಆವರ್ಕವಾದ ಲಿಂಗ ದೇಹದ ಉಪಚಯವನ್ನು ತನ್ನ ಇಚ್ಛಾ ಮಾತ್ರದಿಂದ ಮಾಡುತ್ತಾನೆ. ಆಗ ಜೀವರಿಗೆ ದುಸ್ತರವಾದ ಸಂಸಾರದ ಸಂಬಂಧ ಉಂಟಾಗುತ್ತದೆ. ಲಿಂಗೋಪದಾನದಿಂದ ಜೀವರಿಗೆ ಉಂಟಾಗುವ ಜನನ ಮರಣಾಖ್ಯವಾದ ಭವವೆಂಬ ಮಹಾಸಮುದ್ರವೇ ಬಂಧಕವು. ಬಂಧಕ ರೂಪವಾದ ಭವದ ಪರಿಹಾರವೇ ಮೋಚನವು. ತ್ರಿಗುಣಗಳ ವ್ಯಾಪಾರ ವಿಶೇಷದಿಂದ ಕರ್ಮಾನುಭವ ಕರ್ಮವನ್ನು ಕಾರುಣ್ಯದಿಂದ ಹಂತ ಹಂತವಾಗಿ ಜನ್ಮ ಜನ್ಮಗಳಲ್ಲಿ ಕಳೆದು ಕೊನೆಯಲ್ಲಿ ಲಿಂಗಭಂಗ ದ್ವಾರ ಕರ್ಮ ವಿಮೋಚನೆಯನ್ನು ಮಾಡುವವನು ಶ್ರೀಹರಿಯೇ. ಶ್ರೀ ಪರಮಾತ್ಮನು ಭವ ಬಂಧಕನು ಹಾಗೂ ಭವ ಮೋಚಕನು. ಇದರಿಂದ ಬಂಧ ಮೋಕ್ಷಪ್ರದನು ಎಂದಿದ್ದಾರೆ. ಭವ ವಿಮೋಚನೆಯಿಂದ ಪ್ರತಿಬಂಧಕವಾದ ಸಾಮಗ್ರಿ ನಿವಾರಣೆಯಾಗಿ ಶ್ರೀಹರಿಯ ದಯದಿಂದ ಜೀವರ ಸ್ವರೂಪಗತ ಆನಂದದ ಅಭಿವ್ಯಕ್ತಿ, ತದ್ವಾರ ನಿತ್ಯಾನಂದ ಸುಖರೂಪವಾದ ಮೋಕ್ಷಾನಂದಾನುಭೋಗ, ಪಂಚಭೇದ ತಾರತಮ್ಯಯುಕ್ತವಾದ ಜ್ಞಾನ, ಜೀವೇಶನ ಭೇದ ಜ್ಞಾನಪೂರ್ವಕ ಈಶ ದಾಸರ ಅನ್ಯೋನ್ಯ ಸಂಬಂಧದ ಅರಿವು, ಶ್ರೀಹರಿಯ ಸರ್ವೋತ್ತಮತ್ವದ ಜ್ಞಾನ ಇವೇ ಭಗವದ್ವಿಷಯಕವಾದ ನೈಜ ಜ್ಞಾನವು. ಯಾವಾಗಲೂ ವಿಷಯಾಸಕ್ತರಾಗಿ ಪ್ರಾಪಂಚಿಕ ಭೋಗಾಪೇಕ್ಷಿಗಳಾದ ಮೂಢ ಜನರು ಮಂದಮತಿಗಳು. ಇಂತಹ ಮಂದಮತಿಗಳಿಗೆ ಬಂಧ ಮೋಕ್ಷಪ್ರದನಾದ ಮುಕುಂದನ ಸಂಬಂಧವಾದ ಸಮೀಚೀನ ಜ್ಞಾನ ಎಲ್ಲಿಂದ ಬರಬೇಕು? ಅವರು ಜ್ಞಾನಶೂನ್ಯರು, ಅಹಂ ಮಮಕಾರಗ್ರಸ್ತರು, ವಿಷಯಾಸಕ್ತರು. ಐಹಿಕ ಭೋಗಗಳಿಂದ ಆ ಮಂದಮತಿಗಳಿಗೆ ಸುಖವೇನೋ ಆಗುವುದು. ಆದರೆ ಆ ಸುಖಾನುಭವವು ಕ್ಷಣಿಕ ಮತ್ತು ಅದು ಅತ್ಯಲ್ಪ. ಒಂದು ನೀರಿನ ಹನಿ ಇದ್ದಂತೆ ಬಿಂದು ಮಾತ್ರ ಸುಖಾನುಭವ ಅವರ ಪಾಲಿಗೆ. ಆ ಕ್ಷಣ ಭಂಗುರವಾದ ಸುಖಾನುಭವದ ನಂತರ ಉಂಟಾಗುವ ದುಃಖ ಅಪಾರ, ಮೇರು ಪರ್ವತದಷ್ಟು ಅತ್ಯಗಾಧ. ಪರ್ವತಕ್ಕೆ ಸಮ ದುಃಖ. ವಿಷಯ ಸುಖಾನುಭವದ ಕ್ಷಣಿಕ ಆನಂದವನ್ನು ಮಾತ್ರ ಬಯಸುತ್ತಾ ಅದರ ಹಿನ್ನೆಲೆಯಲ್ಲಿರುವ ಪರ್ವತ ಸದೃಶವಾದ ಅಪಾರ ದುಃಖವನ್ನು ಯೋಚಿಸದೆ ಕೇವಲ ವಿಷಯ ಸುಖಗಳಲ್ಲಿಯೂ ಮಗ್ನರಾಗಿ ತಮ್ಮ ಕಾಮಿತಾರ್ಥಗಳ ಪೂರೈಕೆಗಾಗಿ ಸರ್ವೋತ್ತಮನಾದ ಶ್ರೀರಮಣನನ್ನು ಮರೆತು ಕ್ಷುದ್ರ ದೇವತೆಗಳನ್ನು ಆರಾಧಿಸುವವರು. ಅದರಿಂದ ದೊರೆಯುವುದು ಕ್ಷಿಪ್ರ ಫಲವಾದರೂ ಕ್ಷಣಿಕ ಹಾಗೂ ಮಹಾ ದುಃಖಕ್ಕೆ ಮೂಲ. ಮುಕ್ತಿಪ್ರದನಾದ ಮುಕುಂದನನ್ನು ಮರೆತು ಅವನ ಅರ್ಚನೆ, ಧ್ಯಾನ, ಮನನಾದಿ ರೂಪವಾದ ಆರಾಧನೆಯನ್ನು ತ್ಯಜಿಸಿದವರಿಗೆ ವಿಷಯ ಜನಿತ ಕ್ಷಣಿಕವಾದ ಸುಖದ ಶೃಂಗದ ಬೆನ್ನಟ್ಟಿ ಬೆಳಲುವವರಿಗೆ ನಿತ್ಯಾನಂದ ರೂಪವಾದ ಮುಕ್ತಿಯ ಸುಖವು ಎಂದೆಂದಿಗೂ ಪ್ರಾಪ್ತವಾಗುವುದಿಲ್ಲ. ಶ್ರೀಹರಿಯ ವಿಸ್ಮರಣೆಯೇ ಪಾಪ ದುಃಖಕ್ಕೆ ಮೂಲ. ಪುಣ್ಯ
ಫಲಪ್ರದವು. ಅವನ ಸಂಸ್ಮರಣೆಯೇ ಮುಕ್ತಿ ಸುಖಾನುಭವಕ್ಕೆ ಕಾರಣವು ಎಂದು ಶ್ರೀ ಜಗನ್ನಾಥದಾಸಾರ್ಯರು ತಿಳಿಸುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.